ನಮಸ್ತೆ. 29/12/2025 ಸೋಮವಾರ ಶುಕ್ಲ ಪಕ್ಷ. ಬೆಳಿಗ್ಗೆ 6:41 10 ಗಂಟೆ 12 ನಿಮಿಷ 34 ಸೆಕೆಂಡ್ವರೆಗೂ ನವಮಿ ತಿಥಿ. ಆ ನಂತರ ದಶಮಿ ಬರುತ್ತದೆ. ಬೆಳಿಗ್ಗೆ 7 ಗಂಟೆ 40 ನಿಮಿಷ 45 ಸೆಕೆಂಡ್ವರೆಗೂ ರೇವತಿ ನಕ್ಷತ್ರ. ಅಲ್ಲಿಯವರೆಗೂ ಶುಭವಾಗಿ ಕುಲವೃದ್ಧಿ ಇದೆ. ಆದರೆ ನವಮಿ ಇರೋದರಿಂದ ಎಲ್ಲ ಕಾರ್ಯಗಳು ಮಾಡೋಕ್ಕಾಗಲ್ಲ. ದೇವರ ಪೂಜೆಗಳನ್ನ ಮಾಡ್ಬೋದು. ನವಮಿ ಮುಗಿದ 10 ಗಂಟೆ 13 ನಿಮಿಷದ ಮೇಲೆ ಅಶ್ವಿನಿ ಬರುತ್ತದೆ. ಅದು ಕಾರ್ಯಸಿದ್ಧಿ ಅನುಕೂಲ ಇದೆ. ಆದ್ದರಿಂದ ಇವತ್ತು 2 ನಕ್ಷತ್ರಗಳು ದೋಷವಿಲ್ಲ. ಆದರೂ ನವಮಿ ಮುಗಿದ ಮೇಲೇ ಏನಾದರೂ ಮಾಡಬಹುದು. ನಿಮಗೆ ಗೊತ್ತಿರುವಂಥದ್ದೇ ಧನುರ್ಮಾಸ ನಡೀತಿದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳೆಲ್ಲ ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ದಾನ ಧರ್ಮಗಳು, ದೇವತಾ ಪೂಜೆಗಳು ಇಂಥದ್ದು ಅನುಕೂಲಕರವಾಗಿರುತ್ತದೆ. ಇವತ್ತಿನ ದಿನ ಪ್ರಕಾರ ಬೇರೆ ಬೇರೆ ವಿಷಯಕ್ಕೆ ಬಂದರೆ, ಸೂರ್ಯೋದಯ 6:41, ಸೂರ್ಯ ಅಸ್ತಮನ ಸಂಜೆ 6 ಗಂಟೆ 3 ನಿಮಿಷ. ಇವತ್ತಿನ ದಿನದಲ್ಲಿ ರೇವತಿ ನಕ್ಷತ್ರ ಬೆಳಗ್ಗೆ 6:41 7:41ವರೆಗೂ 4ನೇ ಪಾದ. ಆ ನಂತರ ಬರೋದು ಅಶ್ವಿನಿ. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದ 7:41 13:19 ಅಂದರೆ ಮಧ್ಯಾಹ್ನ 1:19ವರೆಗೂ ಅಶ್ವಿನಿ ನಕ್ಷತ್ರದ 1ನೇ ಪಾದ. ಆನಂತರ ಸಂಜೆ 6:56ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ಅಂದರೆ 6:56ನ ಮೇಲೆ ರಾತ್ರಿ 12:31ವರೆಗೂ 3ನೇ ಪಾದವಿದೆ. ಆನಂತರ ಬೆಳಗ್ಗೆವರೆಗೂ ಅಶ್ವಿನಿ ನಕ್ಷತ್ರ 4ನೇ ಪಾದ ಇದೆ. ಅಂದರೆ 6 ಗಂಟೆ 4 ನಿಮಿಷದವರೆಗೂ. 6 ಗಂಟೆ 4 ನಿಮಿಷದ ಮೇಲೆ ಭರಣಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಅದು ಏನಕ್ಕೆ ಇವತ್ತು ಹೇಳ್ತೀವಿ, ನಾಳೆ ಅಲ್ವಾ ಹಂಗೆ ಅಂತಂದರೆ, ಖಂಡಿತ ಸೂರ್ಯ ಅಸ್ತಮನ ಅಂದರೆ ಸೂರ್ಯ ಉದಯದಿಂದ ಅಸ್ತಮನದವರೆಗೂ ಒಂದು ದಿನ. ಹಂಗೆ 6:41ಕ್ಕೆ ಸೂರ್ಯನು ಉದಯ ಆಗೋದು. ಆದ್ದರಿಂದಾಗಿ ಇದು ಇವತ್ತಿನ ಲೆಕ್ಕಕ್ಕೆ ಸೇರುತ್ತದೆ. ಈ ರೀತಿ ತಿಳ್ಕೊಳ್ಳಿ. ಮತ್ತಷ್ಟು ವಿಶೇಷಕ್ಕೆ ಬರೋಣ. ಈ ದಿನ ಪ್ರಕಾರ ಬೆಳಿಗ್ಗೆ ಸುಮಾರು 6:41 8:04ವರೆಗೂ ಶುಭವಾಗಿದೆ. ಇರೋದರಲ್ಲಿ ನಾವು ಹೇಳ್ತೀವಿ ಖಂಡಿತ ನವಮಿ ಆದ ಮೇಲೇ ಶುಭವಾಗಿರುತ್ತೆ. ಆದರೂ ಎಮರ್ಜೆನ್ಸಿಗೆ ಈ ಟೈಮ್ ಬೆಳಗ್ಗೆ ಎದ್ದ ತಕ್ಷಣ ಶುಭವಾಗಿರುತ್ತದಾ ಇಲ್ಲವಾ ಅಂತ ನೋಡಬೇಕು ಅಂದರೆ ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ. 9:33 10:54, 12:24 12:43, ಮಧ್ಯಾಹ್ನ 1:32 11:20, ರಾತ್ರಿ 1:59 2:18, ಆನಂತರ 3 ಗಂಟೆ 52 ನಿಮಿಷ ಮೇಲೆ ಶುಭವಾಗಿರುತ್ತದೆ. ಇದು 100% ಶುಭವಾಗಿರುವಂಥ ಸಮಯ. ಆದರೂ ಧನುರ್ಮಾಸ, ಇದನ್ನು ಯೋಚನೆ ಮಾಡಿ. ಬೆಳಿಗ್ಗೆ 6:41 7:41ವರೆಗೂ ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಆನಂತರ 7:41 ಮೇಲೆ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ. ಚಂದ್ರಾಷ್ಟಮ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತದೆ. ನಾವು ನಮ್ಮ ಪ್ರೋಗ್ರಾಮಲ್ಲೆಲ್ಲ ಕೊಟ್ಟಿದ್ದೀವಿ. ಈ 7:41 ಮೇಲೆ ಫುಲ್ ಅಂದರೆ ದಿನ ಪೂರ್ತಿ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. 8:06 9:31ವರೆಗೂ ರಾಹುಕಾಲ. 10:56 12:22ವರೆಗೂ ಯಮಕಂಡ ಕಾಲವಿದೆ. 12:45 ಮೇಲೆ 1:30ವರೆಗೂ ದುರ್ಮುಹೂರ್ತ. ರಾತ್ರಿ 11:22 ಮೇಲೆ ರಾತ್ರಿ 1:23ವರೆಗೂ ಮೃತ್ಯು ಪಂಚಕ. ರಾತ್ರಿ 12:22 ಮೇಲೆ ರಾತ್ರಿ 1:57ವರೆಗೂ ವಿಷಕಾಲ. ರಾತ್ರಿ 2:23 ರಾತ್ರಿ 3:50ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.